ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಎಲ್ಲಿಗೆ ಅಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ತುರುವೇಕೆರೆಯ ದೇವಸ್ಥಾನ ಮತ್ತು ಯಡಿಯೂರು ಇನ್ನೂ 2 ಪ್ಲೇಸ್ ಇದೆ. ಮತ್ತು ನಮ್ಮೂರಲ್ಲಿ ಬರೋ ಅಂಥ ಸ್ಕೂಲ್ ಬಸ್ಗೆ ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ತುಂಬಾ ರಶ್ ಇತ್ತು, ನನಗಂತೂ ಸಖತ್ ಕಷ್ಟ ಆಯಿತು ಹೋಗೋದಕ್ಕೆ. ಇವಾಗ ದೇವಸ್ಥಾನಕ್ಕೆ ಹೋಗಿದ್ದೀವಿ, ನಮ್ಮ ಅಕ್ಕ ಬರಬೇಕು. ಸೊ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸರಿಯಾಗಿ ಮಾತಾಡು. ಕೈ ಮುಗಿ ದೇವ್ರಿಗೆ, ಕೈ ಮುಗಿ ಹಿಂದೆ. ಇದು ತುರುವೇಕೆರೆಯಲ್ಲಿರುವಂಥ ಬ್ಯಾಟರಾಯ ಸ್ವಾಮಿ ದೇವಸ್ಥಾನ. ಇದು ನಮ್ಮ ಅಕ್ಕ ಅವ್ರದ್ದು ಮನೆ ದೇವರು. ಸೊ ಅಲ್ಲಿಗೆ ಇವತ್ತು ಪೂಜೆಗೆ ಬರಬೇಕಿತ್ತು ಅಂತ ಹೇಳಿದ್ಲು. ನನಗೂ ಹತ್ರ ಅಲ್ವಾ ತುರುವೇಕೆರೆಗೆ, ನಮ್ಮೂರ ಹತ್ರ. ಸೊ ಅದಕ್ಕೆ ನಾನು ಬರ್ತೀನಿ ಅಂತ ಹೇಳಿ ನಾನು ಪಾಪು ಇಬ್ಬರು ಬಂದಿದ್ದೀವಿ. ನಾನು ಮೊದಲೇ ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ, ಅವಳಿನ್ನೂ ಬಂದಿಲ್ಲ. ದೇವಸ್ಥಾನ ಇನ್ನೂ ಅಲಂಕಾರ ರೆಡಿ ಮಾಡ್ತಾಯಿದ್ದಾರೆ. ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿ, ಶುಕ್ರವಾರ ಅಲ್ವಾ, ಸೊ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ತಾ ಇದ್ದಾರೆ. ತುರುವೇಕೆರೆ ದೇವಸ್ಥಾನದಲ್ಲಿದ್ದೀವಿ. ಬ್ಯಾಟರಾಯ ಸ್ವಾಮಿ ದೇವಸ್ಥಾನ ಅಂತ. ಇದು ತುರುವೇಕೆರೆ ಟೌನ್ ಮಧ್ಯ ಇದೆ. ಅಲ್ಲಿಗೆ ಇವತ್ತು ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದೀವಿ. ನಾನು ನಿಶ್ವಿಕಾ ಬಂದಿದ್ದೀವಿ. ನಮ್ಮ ಅಕ್ಕ ಬರ್ತೀನಿ ಅಂತ ಹೇಳಿದ್ಲು. ಸೊ ಅವಳಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇವಳನ್ನ ತಡೆಯೋಕ್ಕಾಗ್ತಿಲ್ಲ, ಕಳಿಸ್ಬೇಕು ನಾನು ಇಲ್ಗಾರ. ಮತ್ತೆ ಯಾಕೆ ಹಂಗೆ ಆಡ್ತೀಯ? ಎಷ್ಟು ಡೀಸೆಂಟಾಗಿ ಕುಂತಿದ್ದೀನಿ, ನೀನು ಕೂತ್ಕೋಬೇಕು ತಾನೇ. ಬಸ್ಸಲ್ಲಿ ವಾಮಿಟ್ ಮಾಡಿಳು, ಘಮ ಘಮ ಅಂತ ಅವಳಿಗೆ ಹುಚ್ಚು. ಇನ್ಯಾರು ವಾಂತಿ ಮಾಡಿದ್ದು? ನಾನು ವಾಂತಿ ಮಾಡಿದ್ದು. ಯಾರೇ ವಾಮಿಟ್ ಮಾಡಿದ್ದು? ಇನ್ನೂ ಪೂಜೆ ಆಗಿಲ್ಲ. ಪೂಜೆ ಅಂದರೆ ಇನ್ನೂ ಅಲಂಕಾರ ಆಗಿಲ್ಲ, ಶುಕ್ರವಾರ ಅಲ್ವಾ. ಸೊ ಹಾಗಾಗಿ ಚೆನ್ನಾಗಿ ರೆಡಿ, ಅಲಂಕಾರ ಚೆನ್ನಾಗಿ ಮಾಡ್ತಿದ್ದಾರೆ. ನೋಡಿಲ್ಲಿ ಇವಳು ಆಡೋದ, ಇವಳನ್ನೇ ತಡೆಯೋಕ್ಕಾಗಲ್ಲ, ಹಿಂಸೆ. ಅವಳಿಂದ ಎಷ್ಟೊತ್ತಿಗೆ ಬರ್ತಾಳೋ ನಾವು. ಅಕ್ಕಾರು ಎಷ್ಟು ಚೆನ್ನಾಗಿ ಸ್ಕೂಲ್ಗೆ ಹೋಗ್ತಾರೆ ನೋಡು. ನೀನು ಹೋಗ್ತೀಯಾ? ಯಾಕೆ ನೀನು ಸ್ಕೂಲ್ಗೆ ಹೋಗಲ್ವಾ? ಇಲ್ಲೇ ಇರ್ತೀಯಾ? ಯಾವ ಸ್ಕೂಲ್ಗೆ ಹೋಗ್ತೀಯಾ? ಆಕಳು ಸಮುದ್ರಲ್ಲಿ ಯಾವ ಸ್ಕೂಲ್ ಇಲ್ಲ. ಗೌರ್ಮೆಂಟ್ ಸ್ಕೂಲ್, ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ಬೇಕಾಯ್ತು. ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತೀಯಾ? ನಿಚ್ಚ ನಿಚ್ಚ. ಅವಳು ಯಾರು? ಅವಳು ಯಾರೇ? ನಿಶ್ವಿಕಾ. ನಿಚ್ಚು ಅವಳು ಯಾರೇ? ಅವಳು ಯಾರೇ ನಿಚ್ಚು? ಯಾರಿದು ಬಂಗಾಡಿ? ಬಂಗಾಡಿ ಯಾರಿದು? ಯಾರ ಮಗನ ನೀನು? ನೀನು ಯಾಡಪ್ಪ? ನಾನು ಯಾಡಪ್ಪ? ಇಲ್ಲಿ ಹೋಗಮ್ಮ. ದೇವಸ್ಥಾನ ಎಂಟ್ರಿ. ಈ ಥರ ಇದೆ ಒಳಗಡೆ ದೇವಸ್ಥಾನ. ಇನ್ನೂ ಒಳಗಡೆ ಅಲಂಕಾರ ಮಾಡ್ತಾ ಇದ್ದಾರೆ. ಕಲ್ಲಿನ ದೇವಸ್ಥಾನ ಪೂರ್ತಿ. ಇಷ್ಟೊತ್ತಕ್ಕ ಹಾಲು ಹಚ್ಚಲ್ಲಿ ವೇಟ್ ಮಾಡಿ. ಅಲ್ಲೇ ಕಡೆ ಕಾರ್ತಿಕ ದೀಪಾವಳಿ ಎಲ್ಲ ಈ ಥರ ಎಲ್ಲ ದೀಪ ಹಚ್ಚಿ ಯೂಸ್ ಮಾಡ್ತಾರೆ. ಅಯ್ಯೋ ಬಿಡು, ಅವಳೇನು ತೊಳಸ್ಬೇಡ. ಪೂಜೆ ಸ್ಟಾರ್ಟ್ ಆಗಿಲ್ಲಲ್ವಾ, ವೆಯ್ಟ್ ಮಾಡಬೇಕೀಗ. ದೇವಸ್ಥಾನ ತುಂಬ ಹಳೆಯದು, ಹಳೆಯ ಇತಿಹಾಸ ಇರುವಂಥ ದೇವಸ್ಥಾನ ಇದು.
ವಾಮಿಟ್ ಮಾಡಿಲ್ಲಲ್ಲ, ಸೊ ಡ್ರೆಸ್ ಚೇಂಜ್ ಮಾಡಿದ್ದೀನಿ. ದೇವಸ್ಥಾನ ಒಳಗಡೆ ಬಂದ್ವಿ. ಒಳಗಡೆ ಅಲಂಕಾರ ಮಾಡ್ತಾಯಿದ್ದಾರೆ, ಯಾರೂ ಇರಲಿಲ್ಲ. ಯಾವುದೋ ಒಂದು ಹೊಸ ಜೋಡಿ ಇತ್ತು ಅಷ್ಟೇ. ನಾವಿಬ್ಬರು, ಇನ್ಯಾರೂ ಇರಲಿಲ್ಲ ಜನ. ಸ್ವಲ್ಪ ಹೊತ್ತಾದಮೇಲೆ ಜನ ಬಂದರು. ಅಂದರೆ ಮನೆ ದೇವರು ಇರ್ತಾವಲ್ಲ ಅಂಥವರು ಹೊಸ ಜೋಡಿನ ಕರ್ಕೊಂಬರ್ತಾರೆ. ಫಸ್ಟು ಮನೆ ದೇವ್ರಿಗೆ ಹೋಗಬೇಕು ಅಂತ. ಸೊ ಒಂದು 2-3 ಜೋಡಿ ಬಂದವು ನಾವು ಹೊರಡೋವಂಥ ಟೈಮಲ್ಲಿ. ದೇವಸ್ಥಾನ ಎಲ್ಲ ಚೆನ್ನಾಗಿದೆ ಒಳಗಡೆ. ನಾನು ಇದು ಸೆಕೆಂಡ್ ಟೈಮ್ ಅಷ್ಟೇ ಹೋಗ್ತಿರೋದು, ಜಾಸ್ತಿ ಹೋಗಿಲ್ಲ. ತುರುವೇಕೆರೆಯಲ್ಲಿ ಇದ್ದರೂ ಹೋಗೋಕ್ಕೆ ಆಗಿರಲಿಲ್ಲ. ಇವ್ರ ಮನೆ ದೇವರು ಅಂತ ಗೊತ್ತಾದಮೇಲೆ 2 ಸತಿ ನಾನು ಹೋಗಿದ್ದೀನಿ ಅಷ್ಟೇ. ನಮ್ಮ ಅಕ್ಕನ ಮಗಳದ್ದು ಒಂದು ಸಲ ಹುಡಿ ಕೊಡಬೇಕಿತ್ತು ಈ ದೇವಸ್ಥಾನಕ್ಕೆ, ಅವಾಗ ಒಂದು ಸಲ ಹೋಗಿದ್ದು. ಇನ್ನು ಇವತ್ತು ಒಂದು ಸಲ ಅಷ್ಟೇ. ಈ ದೇವಸ್ಥಾನದಲ್ಲಿ ಹೇಗೆ ಅಂದರೆ, ನಾವು ತೊಗೊಂಡೋಗಿರೋ ಅಂಥ ಹಣ್ಣು, ಕಾಯಿ, ಉದ್ಗಡ್ಡಿ, ಕರ್ಪೂರ ಏನು ತೊಗೊಂಡೋಗಿರೋದು ಎಲ್ಲ ಆಚೆಲೆ ಅವ್ರು ಅಲ್ಲೇ ಪೂಜೆ ಮಾಡಿ ಕೊಟ್ಬಿಡ್ತಾರೆ. ಒಳಗಡೆನೂ ತೊಗೊಂಡೋಗಲ್ಲ, ದೇವ್ರ ಹತ್ರನೂ ಇಡಲ್ಲ. ನಾವು ಹೆಂಗೆ ಅಂದರೆ, ನಮ್ಮ ಭಕ್ತಿ ನಮಗೆ ಸಮಾಧಾನ ಹೇಗೆ ಅಂದರೆ, ದೇವ್ರ ಹತ್ರ ತಗೊಂಡೋಗಿ ಇಟ್ಟು ಅದನ್ನು ಪೂಜೆ ಮಾಡಿ ಎಡೆ ಮಾಡಿದ್ರೆ ನಮಗೆ ಸಮಾಧಾನ. ಇವರು ಇಲ್ಲೇ ಪೂಜೆ ಮಾಡಿ ಇಲ್ಲೇ ಅವರೇ ಎಡೆ ಮಾಡಿ ಹಂಗೆ ಕೊಟ್ಬಿಡ್ತಾರೆ. ಒಳಗಡೆ ತೊಗೊಂಡೋಗೋದಿಲ್ಲ, ದೇವ್ರ ಹತ್ರ ಇಡೋದು ಇಲ್ಲ. ಅದು ತೀರ್ಥ ಕೈ ಮಾಡಿಸ್ಕೊಂಡ್ರು ಅಷ್ಟೇ, ಅದನ್ನು ಒಳಗಡೆ ತೊಗೊಂಡೋಗೋದಿಲ್ಲ. ಅಲ್ಲೇ ಪೂಜೆ ಮಾಡಿ ಹಂಗೆ ಕೊಡ್ತಾರೆ. ನನಗೇನೋ ಸಮಾಧಾನ ಅಂತ ಅನ್ನಿಸ್ಲೇ ಇಲ್ಲ. ಒಳಗಡೆ ತೊಗೊಂಡೋಗಿ ದೇವ್ರ ಹತ್ರ ಇಟ್ಟರೆ ಅದು ಒಂಥರ ಸಮಾಧಾನ. ನೋಡಿ ಅಲ್ಲೇ ಪೂಜೆ ಮಾಡ್ತಿದ್ದಾರೆ, ಏನು ಮಾಡೋಂಗಿಲ್ಲ. ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಥರ. ಬಟ್ ನಾನು ಈ ಥರ ನೋಡಿದ್ದು ಇದೇ ದೇವಸ್ಥಾನದಲ್ಲಿ ಮೊದಲು. ಇದಕ್ಕಿಂತ ಮುಂಚೆ ಯಾವ ದೇವಸ್ಥಾನದಲ್ಲಿ ಈ ಥರ ನೋಡಿರಲಿಲ್ಲ. ಸೊ ಒಂಥರ ಆಶ್ಚರ್ಯ ಆಯಿತು ನನಗೆ. ಇವಾಗ ಆ ದಂಪತಿಗಳೇನೋ ಕುಂಕುಮಾರ್ಚನೆಯನ್ನು ಮಾಡಿಸ್ತಾ ಇದ್ದಾರೆ. ಸೊ ಕುಂಕುಮಾರ್ಚನೆ ಆದಮೇಲೆ ಪೂಜೆ ಮಾಡ್ತಾರೆ. ಪೂಜೆ ಆದಮೇಲೆ ನಾವು ಹೊರಡ್ತೀವಿ. होतारं रत्नधातुमं विषेत्वोर्जेत्वा वायुवस्थोपायुवस्थदेवो वस्तवितार्प्रार्थयति श्रेष्ठतमाय कर्मणे
ಇವಾಗ ನೆಕ್ಸ್ಟು ಯಡಿಯೂರ್ಗೆ ಹೋಗೋಕ್ಕೆ ಅಂತ ಬಸ್ಸಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ನಿದ್ದೆ ಬತ್ತಾಯ್ತಾ? ಬರ್ತಿಲ್ವಾ? ತಂದ ನಿಜ ವಿಡಿಯೋ ಅಲ್ಲಿ 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 ನೋಡು, ಇಲ್ಲಿ ನೋಡು. ಮಾಡು ಚಾಕಿ ತೋರಿಸು ನನಗೆ. ಇವಾಗ ಬಸ್ಸಲ್ಲಿ ಯಡಿಯೂರ್ಗೆ ಹೋಗ್ತಾ ಇದ್ದೀವಿ. ಯಡಿಯೂರ್ಗೆ ಹೋಗಿ ನೆಕ್ಸ್ಟು ಅಟ್ಟಿಲಕ್ಕಮ್ಮ ಮತ್ತು ಜಲ್ಗೆರೆ ಅಮ್ಮ ಇವೆರಡನ್ನು ಮುಗಿಸಿದ್ರೆ ಇವತ್ತಿನ ಪ್ರಯಾಣ ನಮ್ಮದು ಮುಗಿಯುತ್ತೆ. ಸೊ ನೆಚ್ಚು ಪಾಚಿದ್ದಾಳೆ. ಆವಾಗಲೇ ಬಸ್ಸಲ್ಲಿ ವಾಮಿಟ್ ಮಾಡಿದ್ಲಲ್ಲ ಬೆಳಗ್ಗೆ ನಮ್ಮೂರು ಬಸ್ಸಲ್ಲಿ ಹೋಗ್ಬೇಕಾದ್ರೆ. ಸೊ ಅದಕ್ಕೆ ಭಯ ಆಗಿ ಬೌಲ ಕೈಯೆಲ್ಲ ಹೇಳ್ಕೊಂಡಿದ್ದೀನಿ. ಅಲ್ಲಿ ಮತ್ತೆ ವಾಮಿಟ್ ಮಾಡಿಬಿಡ್ತಾಳೆ. ಮತ್ತೆ ಚೇಂಜ್ ಮಾಡೋಕ್ಕೆ ಡ್ರೆಸ್ ಇಲ್ಲ. ನಾನು ಒಂದು ಡ್ರೆಸ್ಸು ತೊಗೊಂಡೋಗಿರಲಿಲ್ಲ. ನಮ್ಮ ಅಕ್ಕಂಗೆ ಫೋನ್ ಮಾಡಿ ಆವಾಗ ತೊಗೊಂಬ ಅಂತ ಹೇಳಿದ್ದೆ. ಸೊ ಹಂಗಾಗಿ ಮ್ಯಾನೇಜ್ ಆಯಿತು. ಇಲ್ದಿದ್ರೆ ಕಷ್ಟ ಆಗ್ತಿತ್ತು. ಸೊ ಇವಾಗ ಮಾಯಸಂದ್ರದಲ್ಲಿ ಹೋಗ್ತಾ ಇದ್ದೀವಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಯಡಿಯೂರು ಸಿಗುತ್ತೆ. ಯಡಿಯೂರಿಂದ ನೆಕ್ಸ್ಟು ಊಟ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಅಟ್ಟಿಲಕ್ಕಮ್ಮಂಗೆ ಹೋಗಬೇಕು. ಸೊ ಹೋಗೋಣ ಬನ್ನಿ ಫಾಸ್ಟಾಗಿ. ಬಸ್ ಇಳಿದು ನಡ್ಕೊಂಡು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಎಲ್ಲಿಗೆ ಹೋಗ್ತಿದ್ಯಾ? ನಾವು ದೇವಸ್ಥಾನ ದೇವರು ಎಷ್ಟೆಲ್ಲಿ ಟೈಮ್ ತೀರಾ? 1:10. ಯಡಿಯೂರು ಎಂಟ್ರಿ, ದೇವಸ್ಥಾನಕ್ಕೆ ಎಂಟ್ರಿ ಇದು. ವಿರಾಟ್ ಹಿಂದೂ ಜಾಗರಣ ವೇದಿಕೆ ಯಡಿಯೂರು ಸಿದ್ಧಲಿಂಗೇಶ್ವರ. ಬಿಸಿಲು ಅಷ್ಟೇನಿಲ್ಲ, ಲೈಟಾಗಿ ಬಿಸಿಲು. ಆದರೂ ನಡ್ಕೊಂಡು ಹೋಗ್ತಾ ಇದೀವಿ ಗೊತ್ತಾ. ಆಟೋಗೆ ಹೋಗ್ಬೋದಿತ್ತು, ನಡ್ಕೊಂಡೇ ಹೋಗ್ತಾ ಇದ್ದೀವಿ. ಈಗಂತ ವಾಕು ದೇವಸ್ಥಾನಕ್ಕೆ ಹೋಗ್ಬೇಕಾರೆ ಅಂತ ರೀ ವಾಕು. ಓಹ್ ಈ ಬ್ಯಾಗ್ ಇಟ್ಕೊಂಡು ಇವಳು ಎತ್ಕೊಂಡು ಹೆಚ್ಚು. ನಿಂಗೆ ಏನು ಬೇಕಾ? ಐಸ್ ಕ್ರೀಮ್ ಬೇಡ? ಐಸ್ ಕ್ರೀಮ್ ಬೇಕೇನೆ? ನೆಕ್ಸ್ಟು ಅಟ್ಟಿಲಕ್ಕಮ್ಮ ಮತ್ತು ಜಲ್ದಿಗೆರೆ ಅಮ್ಮ ಅಂತ ಇವ್ರ ಮನೆ ದೇವರು. ಅದಕ್ಕೆ ಯಡಿಯೂರು ಏನು ಪ್ಲ್ಯಾನ್ ಇರಲಿಲ್ಲ, ಆದರೆ ಇನ್ನು ಆನ್ ದಿ ವೇ ಹೋಗ್ತೀವಲ್ಲ ಅಂತ ಬಂದ್ವಿ ಅಷ್ಟೇ. ಇದು ಯಡಿಯೂರು ಕಲ್ಯಾಣ ಮಂಟಪ. ಇದು ಹಳೇದು, ಇದು ಹೊಸದು. ಗಂಗಾಧರೇಶ್ವರ ಕಲ್ಯಾಣ ಮಂಟಪ ಅದು ಮಂಟಪ ಅಂತ. ಇನ್ನೊಂದು ಸ್ವಲ್ಪ ದೂರ ಐತೆ. ಅಯ್ಯೋ ಆಟೋದಲ್ಲಿ ಬಂದಿದ್ರು ಆಗ್ತಿತ್ತು. ನಾವು ನಡ್ಕೊಂಬಂದು ನಡೆಯೋಕ್ಕಾಗ್ತಾಯಿಲ್ಲ. ನೆಚ್ಚು ಓಡ್ತಾಳೆ. ನೆಚ್ಚು ಓಡ್ಲಿಕ್ಕತ್ತಾಳೆ. ಓಡ್ಲೆ ಮಗನೇ. ಯಪ್ಪ ಇನ್ನೊಂದು ಸ್ವಲ್ಪ ದೂರ ಸಾಕಾಗೋಗುತ್ತೆ. ಇಲ್ಲಿ ವೆಹಿಕಲ್ಸ್ಗೆ ಟಿಕೆಟ್ ತಗೋತಾರೆ. ಕೊಡಿದೆ ಬಸ್ಸು, ಲಾರಿ, ಟ್ರ್ಯಾಕ್ಟರ್ 40, ಟೆಂಪೋ 30 ಅಂತ. ನಾವೆಂಗೆ ಹೋಗೋದು ನೋಡಿ. ರೀಸೆಂಟಾಗಿ ಲಕ್ಷ ದೀಪೋತ್ಸವ ಮಾಡಿದ್ದಾರೆ. ಇದು ಯಡಿಯೂರಪ್ಪ ಸ್ಮಾರಕ ಭವನ ಅಂತ ಇದೆ. ಎಕ್ಸ್ಪ್ರೆಸ್ ಬರುತ್ತೆ ಯಾವಾಗ. ಅಮ್ಮ ಎಷ್ಟು ದೀಪ ಹಚ್ಚಾರ ನೋಡು. ಲಕ್ಷ ದೀಪನೇ ಇದ್ದಾವೆ. ಅದಕ್ಕೆ ಸ್ಟ್ಯಾಂಡ್ ನೋಡು ಎಷ್ಟು ಚೆನ್ನಾಗಿ ಬಿಡಿದೆ. ಇದೆಲ್ಲ ಉರಿಬೇಕಾದ್ರೆ ಇನ್ನು ಹೆಂಗೆ ಕಾಣಿಸ್ಬೋದಿತ್ತು ಅಲ್ವಾ? ಇನ್ನು ಎಣ್ಣೆ ಬತ್ತಿ ಎಲ್ಲ ಹಂಗಂಗೆ ಐತಿ. ಇನ್ನೂ ಏನೋ ಪೂಜೆ ಮಾಡ್ತಾ ಇರಂಗಿದ್ದಾರೆ. ಶುಕ್ರವಾರ ಬೇರೆ ಅಲ್ವಾ. ನೋಡಿ ಯಡಿಯೂರಿದೆ, ಎಷ್ಟು ದೊಡ್ಡದಾಗಿದೆ ಪ್ಲೇಸ್ ಎಲ್ಲ. ಸ್ಕೂಲ್ ಟ್ರಿಪ್ಪೆಲ್ಲ ಕರ್ಕೊಂಬಂದಿದ್ದಾರೆ ಮಕ್ಳುಗಳನ್ನ. ಆಟ ಸಾಮಾನು ಅಂಗಡಿಗಳು ನೋಡಿ, ಎಲ್ಲ ಆಟ ಸಾಮಾನು ಅಂಗಡಿಗಳು. ಯಡಿಯೂರು ಸಿದ್ಧಲಿಂಗೇಶ್ವರ ಅಂತ ಸೀರಿಯಲ್ ಮಾಡಿದಾರಲ್ಲ, ಅವಾಗ ಇಲ್ಲಿ ಬಂದು ಶೂಟಿಂಗ್ ಮಾಡ್ಕೊಂಡು ಹೋಗಿದ್ರು. ಅದಕ್ಕೆ ಇದೆಲ್ಲ ಹಂಗೆ ಹಾಕಿಬಿಟ್ಟಿದ್ದಾರೆ ಸ್ಟ್ಯಾಚ್ಯೂ ಇದೆಲ್ಲ.
ಬಾ. ಲಕ್ಷ ದೀಪೋತ್ಸವ ಸಕ್ಕ ಜೋರಾಗಿ ಮಾಡಿದ್ದಾರೆ. ಅವಾಗ ಬರೋಕ್ಕಾಗಲಿಲ್ಲ, ಇವಾಗ ಬರ್ತಾಯಿದ್ದೀನಿ. ಆಲ್ರೆಡಿ ಸಾಕಷ್ಟು ದೂರ ನಡ್ಕೊಂಬಂದಿದ್ದೀವಿ, ಸಾಕಾಗ್ಬಿಟ್ಟಿತ್ತು. ಅಂದರೆ ನೋಡೋದಕ್ಕೆ ಏನು ಅಷ್ಟು ದೂರ ಅಂತ ಅನಿಸಲ್ಲ, ಬಟ್ ನಡೆಯೋದಾಗಲೇ ಅದು ಗೊತ್ತಾಗೋದು ಜಾಸ್ತಿ ದೂರ ಅಂತ ಅನ್ನಿಸ್ತು. ಬಿಸಿಲು ಬೇರೆ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಸಾಕಾಯಿತು. ಇವಾಗ ಫಸ್ಟು ದೇವ್ರ ದರ್ಶನ ಮಾಡ್ಕೊಂಬಿಟ್ಟು ಆಮೇಲೆ ಊಟ ಮಾಡಬೇಕು. ಸೊ ಇವಾಗ ದೇವ್ರ ದರ್ಶನಕ್ಕೆ ಜನ ಇದ್ದಾರೆ. ಸೋಮವಾರ, ಶುಕ್ರವಾರ ಇಂಥ ವಾರಗಳ ದಿನಗಳೆಲ್ಲ ಜನ ಇರ್ತಾರೆ. ಇನ್ನು ಇಲ್ಲಿ ಕಡಿಮೆ, ಜಲ್ಗೆರೆ ಮಾಟಿಲಕ್ಕಮ್ಮ ಅಲ್ಲೆಲ್ಲ ತುಂಬ ಜನ ಇರ್ತಾರೆ. ನೋಡಿದ್ರಂತೆ ಎಷ್ಟು ಜನ ಇರ್ತಾರೆ ಅಲ್ಲಿ ಅಂತ. ಇವಾಗ ಯಡಿಯೂರು ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಇದನ್ನು ಫಾಸ್ಟಾಗಿ ಮುಗಿಸ್ಬಿಡೋಣ, ಯಾಕೆಂದರೆ ನನ್ನ ವ್ಲಾಗು ಬೋರ್ ಆಗಬಾರ್ದು. ಸೊ ಹಾಗಾಗಿ ಫಾಸ್ಟಾಗಿ ಹೋಗಿ ಬೇಗ ಬೇಗ ಮುಗಿಸ್ಕೊಂಡು ಬಂದಿದ್ದೀನಿ. ಇಲ್ಲಿ ಈ ಕಡೆ ಬೆಳಿಗ್ಗೆ ಯಾರಿಗೂ ಮೊಬೈಲ್ ತಗೊಂಡೋಗಕ್ಕೆ ಇಷ್ಟ ಇಲ್ಲ ಕಡೆ, ಇಸ್ಕೊಂಡು ಹಾಕೋದು. ಅಲ್ಲಿರೋರೆಲ್ಲ ಹೇಳ್ತಿದ್ರು ಜಾಸ್ತಿ ಫೋನ್ ಯೂಸ್ ಮಾಡಬೇಡಿ, ಜಾಸ್ತಿ ಅಲ್ಲ ಫೋನ್ ಯೂಸ್ನೇ ಮಾಡಬೇಡಿ, ಫೋಟೋ ತೆಗಿಬೇಡಿ, ವೀಡಿಯೋ ಮಾಡಬೇಡಿ ಅಂತ. ನಾನು ಆದರೂ ಗ್ಯಾಪಲ್ಲಿ ಮಾಡ್ಕೊಂಬಂದಿದ್ದೀನಿ. ಹೇಗೆ ನಾವು ಗ್ಯಾಪಲ್ಲಿ ಏನಾದರೂ ಒಂದು ಮಾಡ್ಕೊಂಬಂದು. ಗೋಲ್ಡ್ ಚಾರಿಟ್, ಇದು ಚಿನ್ನದ ರಥ, ಇದು ಚಿನ್ನದ ರಥ ಸೇವೆ 5,001, ಬೆಳ್ಳಿದು 1,251 ಮತ್ತು ಸುವರ್ಣ ರಥ ಸೇವೆ 875. ಸೊ ನೀವು ಯಾವ್ದು ಬೇಕಾದರೂ ಆರೈಕೆ ಮಾಡ್ಕೊಂಡಿದ್ರೆ ಮಾಡ್ಕೋಬೋದು. ನಾವು ಇವಾಗ ದೇವಸ್ಥಾನ ಎಲ್ಲ ಆಗಿ ಪೂಜೆ ಮಾಡಿ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಊಟ ಮಾಡಿಕೊಂಡು ನೆಕ್ಸ್ಟು ಹಟ್ಟಿಲಕ್ಕ ಹೋಗಬೇಕು. ಸೊ ಟೈಮ್ ಆಗುತ್ತೆ, ಮುಗಿಸ್ಕೋಬೇಕು ದೇವಸ್ಥಾನದಲ್ಲಿ.
ಊಟಕ್ಕೆ ಅಲ್ಲ ದೇವಸ್ಥಾನಕ್ಕೆ ಕ್ಯೂ ಇದೆ ಅನಿಸುತ್ತೆ. ಇದು ಭೋಜನಾಲಯ ನೋಡಿ, ದಾಸೋಹ ಇದೆ. ಚಾಪಲ್ಲಿ ಹಾಕೊಂಡು ದಾಸೋಹ ಸಮಿತಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಊಟದಲ್ಲಿಗೆ ಬಂದಿದ್ವಿ. ಊಟದಲ್ಲಿ ಇಷ್ಟು ಚೆನ್ನಾಗಿದೆ ಅಲ್ವಾ, ಟೇಬಲ್ಲೆಲ್ಲ ಇದೆ, ತಟ್ಟೆಗಳೆಲ್ಲ ಅವರೇ ವಾಶ್ ಅಂದರೆ ಊಟ ಮಾಡಿರೋರೆ ವಾಶ್ ಮಾಡಿ ಇಟ್ಟಿರ್ತಾರೆ. ಸೊ ನಾವು ಹೋಗಿ ಊಟ ಮಾಡಿಬಿಟ್ಟು ವಾಶ್ ಮಾಡಿ ಇಟ್ಟು ಹೋಗಬೇಕು. ಸೊ ಮೊದಲು ಪಾಯಸ, ಅನ್ನ ಸಾಂಬಾರು, ಜೊತೆಗೆ ಪಲ್ಯ ಕೂಡ ಯಾವುದಾದ್ರೂ ಒಂದು ತರಕಾರಿದು ಪಲ್ಯ ಇರುತ್ತೆ, ಮತ್ತು ಮಜ್ಜಿಗೆ ಕೂಡ ಇರುತ್ತೆ. ಆನೆ ಇದೆ ಇಲ್ಲಿ, ಹೆಂಗೈತೆ ನೋಡಿ, ಎಷ್ಟು ತಪ್ಪ ಐತೆ. ನೆಚ್ಚು ಏನು ಹಚ್ಚೋದು? ಇದು ನಾಚಿಗೆ ಬರಲ್ಲ ತಡಿ. ಎಡಿ ಹೊಡೆದು ಮುಗೀತು, ದೇವ್ರ ದರ್ಶನ, ಊಟ ಎಲ್ಲದು ಆಯಿತು. ಅಲ್ಲಿಂದ ನೆಕ್ಸ್ಟ್ ಇವಾಗ ಅಟ್ಟಿಲಕ್ಕಮ್ಮಗೆ ಅಲ್ಲೇ ಯಡಿಯೂರಲ್ಲೇ ಆಟೋಗಳಿರುತ್ತೆ. ಸಪ್ರೇಟ್ ಬಸ್ಗಳೇನಿರಲ್ಲ ಅನಿಸುತ್ತೆ. ನಾವು ಹೋಗಿದ್ದು ಆಟೋದಲ್ಲೇ. ಅಲ್ಲೇ ಅಮ್ಮನಟ್ಟಿ ಅಂತ ಕೂಗ್ತಾ ಇರ್ತಾರೆ. ಸೊ ಹಾಗಾಗಿ ಅಲ್ಲಿಂದನೇ ನಾವು ಆಟೋದಲ್ಲಿ ಅಟ್ಟಿಲಕ್ಕಮ್ಮಗೆ ಹೋದ್ವಿ. ಅಲ್ಲಿಂದ 10 ಕಿಲೋಮೀಟ್ರ್ ಏನೋ ಆಗುತ್ತೆ ಅಂತ ಅನಿಸುತ್ತೆ. ಅಲ್ಲಿಗೆ ಹೋದ್ವಿ. ಅಲ್ಲಿಂದ ಜನ ಜಾಸ್ತಿನೇ ಹೋದ್ವಿ. ಸೊ ಇದೇ ನೋಡಿ ಅಟ್ಟಿಲಕ್ಕಮ್ಮ ದೇವಸ್ಥಾನ. ಇವಾಗ ಇಲ್ಲಿಗೆ ಬಂದಿದ್ದೀವಿ. ಇಲ್ಲೂ ಬೇಗ ಮುಗಿಸ್ಕೊಂಡು ಜಲ್ದಿಗೆರೆ ಹೋಗಿ ಮತ್ತೆ ಅಂದರೆ ನಾವು ಸಂಜೆ ಮತ್ತೆ ಬಸ್ ಕ್ಯಾಚ್ ಮಾಡಬೇಕಲ್ಲ. ಸೊ ಹಾಗಾಗಿ ಬೇಗ ಮುಗಿಸ್ಕೊಂಡು ಹೋಗಬೇಕಾಗಿತ್ತು. ಅದಕ್ಕೆ ನಿಮ್ಮನ್ನು ಫಾಸ್ಟಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಏನಪ್ಪ ಏನು ಮಾಡಿರು? ಬಾಗ್ಲಲ್ಲಿ ಏನು ಮಾಡಿರು? ಅಡ್ ಬೀಳಿಲ್ವಾ? ಹಂಗೆ ಬಂದ ಹೋಗಿ ಅದು ಬಿದ್ದು ಹೋಗಿ ಇನ್ನೊಂದ್ಸತಿ ಬಿದ್ದು ಹೋಗು. ಕವರ್ನೇ ಕೊಟ್ಬಿಡು, ಅವಳಿಗೆ ಕೊಟ್ಟು ಅಲ್ಲಿ ಬುಟ್ಟಿ ಐತಿ, ಬುಟ್ಟಳಿಗೆ ಹಾಕ್ಕೊಡು.
ಏನೇ ಮುಟ್ಬೋಗು, ಏನೋ ಮಾಡಲ್ಲ ಹೋಗು. ಟಾರ್ಚರ್ ಕೊಡ್ತಾಳೆ. ಹತ್ತಕ್ಕಾಗಲ್ಲ. ನೋಡು ಸಾಕು, ಇಳಿಸೋಣ? ಸಾಕು ಬಾ. ಹೋಗಲ್ಲ ಅದು, ಹೋಗ ಅನ್ನಲ್ಲ ಅದು. ಬಾ. ಅಲ್ಲ ಅಮ್ಮಮ್ಮ ಪೂಜೆಗೆ ಹೋಗ್ತಾವಳೆ, ಬಾ. ಆಮೇಲೆ ಜಾಸ್ತಿ ಕುತ್ಕೊಂಡೆ ಅಂತ ಬಾರೆ. ಯಾರ್ಯಾರು ಬಂದ್ರ? ನಾವಂಗಂದು ಅಲ್ಲಿ ಅದಕ್ಕೆ ಲೇಟ್ ಆಗುತ್ತಲ್ಲ ಅಂದ್ರೆ ಅಲ್ಲೇ ಹೋಗೋಣ. ಇಲ್ಲಿ ಅಲ್ಲಿ ಹಿಡ್ಕ. ಇದನ್ನ ಏನು ಮಾಡ್ತಾ ಇದ್ರು? ಇರಿ ಒಂದು ನಿಮಿಷ ಅಂತ ಹೇಳಿ ಬರ್ತಾರೆ. ಆ ಕಡೆ ದೇವಸ್ಥಾನ ಕೇಳಿ ಯಾರ ನೀವು ತರಬೇಕು. ನಾವು ಇವಾಗ ಶುಕ್ರವಾರ ಕೊಡಲ್ಲ ಯಾರು. ಅಲ್ಲಿದ್ರೆ ಇಸ್ಕೊಳ್ಳಿ. ಕಾಸ್ಗೆಲ್ಲ ನಾನು ಮರಕ್ಕಿದ್ದ ಯಾರನ್ನ. ಸರ್ಪ್ರೈಸಿಂಗ್ಲಿ ನಮ್ಮ ದೊಡ್ಡಪ್ಪ ಬಂದಿದ್ದರು. ಸೊ ಸಖತ್ ಖುಷಿ ಆಯಿತು ನೋಡಿ. ಗೊತ್ತೇ ಇಲ್ಲ ಅವರು ಬರ್ತಾರೆ ಅಂತ ನಮಗೆ ಗೊತ್ತಿಲ್ಲ, ನಾವು ಬರ್ತೀವಿ ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ತುಂಬ ಸರ್ಪ್ರೈಸು. ಅವರು ಸಿಕ್ಕಿದ್ರು. ಅವರು ಕಾರಲ್ಲಿ 5 ಜನ ಬಂದಿದ್ದರು. ಸೊ ಹಾಗಾಗಿ ನಾವು ಕೂತ್ಕೊಳ್ಳೋಕ್ಕಾಗಲಿಲ್ಲ. ನಾವು ಆಟೋದಲ್ಲಿ ಅಲ್ಲಿಗೆ ಬರ್ತೀವಿ, ನೀವು ಬನ್ನಿ ಅಂತ ಹೇಳಿದ್ವಿ. ಅವರು ಜಲ್ಕೆರಮ್ಮಗೆ ಬರಬೇಕಿತ್ತು. ಸೊ ನಾವು ಹೋಗೋಷ್ಟೊತ್ತಿಗೆ ಅವರು ಬಂದಿದ್ದರು. ಸೊ ಜಲ್ಕೆರಮದಲ್ಲಿ ಇಬ್ಬರು ಒಟ್ಟಿಗೆ ಪೂಜೆ ಮಾಡಿಸಿ ಅದಾದಮೇಲೆ ಅವ್ರು ಯಡಿಯೂರ್ಗೆ ಹೋದ್ರು. ನಾವು ಮತ್ತೆ ಯಡಿಯೂರ್ಗೆ ಹೋಗಿ ಅಲ್ಲಿಂದ ತುರುವೇಕೆರೆ ಬಸ್ ಹತ್ತಿದ್ವಿ. ಸೊ ಇವಾಗ ಜಲ್ಕೆರಮ್ಮಗೆ ಬಂದಿದ್ದೀವಿ. ಇಲ್ಲೂ ಅಷ್ಟೇ ಬೇಗ ದೇವಸ್ಥಾನನ ರೌಂಡ್ಸ್ ಹಾಕ್ಬಿಟ್ಟು ಬೇಗ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇರೋದೆ. ಬನ್ನಿ ಬೇಗ ಹೋಗೋಣ. ಬೋರ್ ಆಗ್ತಿದೆಯಾ? ಈ ಗ್ಯಾಪಲ್ಲಿ ಇನ್ನೊಂದು ಏನಂದರೆ, ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಪ್ಲೀಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಬಗ್ಗೆ ಹೇಳಬೇಕು ಅನಿಸಿದ್ರೆ ಕಮೆಂಟ್ ಕೂಡ ಮಾಡಿ. ಮತ್ತು ಇನ್ನೊಂದು ಹೇಳಬೇಕು, ಜಲ್ಕೆರಮ್ಮನ ಸ್ಪೆಷಲ್ ಏನಂತಂದರೆ, ಈ ಥರ ಬೀಗನ ಯಾಕೆ ಹಾಕಿದ್ದಾರೆ ಅಂತ ನಿಮಗೆ ಡೌಟ್ ಬರ್ಬೋದು. ನೋಡಿ ಎಷ್ಟೊಂದು ಬೀಗ ಹಾಕಿದ್ದಾರೆ, ಅದಕ್ಕೆ ಪಿನ್ನಗಳು ಹಾಕಿದ್ದಾರೆ, ಬಳೆಗಳು ಹಾಕಿದ್ದಾರೆ, ಎಷ್ಟು ಬೀಗ ಹಾಕಿದ್ದಾರಲ್ವ. ಇದನ್ನು ನಾನು ಕೇಳಿದೆ ಯಾರ ಹತ್ರ ಅಂತ ಹೇಳಲ್ಲ, ಯಾರೊಬ್ಬರ ಹತ್ರ ಕೇಳಿದೆ ಯಾಕೆ ಬೀಗ ಹಾಕ್ತಾರೆ ಅಂತ. ಬೀಗ ಹಾಕೋದು ಯಾಕೆ ಅಂದರೆ, ಏನಾದರೂ ಹರಕೆ ಮಾಡ್ಕೊಂಡಿರ್ತಾರೆ ಅಂದರೆ ಮನೇಲಿ ಮನಸ್ಸಲ್ಲಿ ಏನಾದರೂ ಹರಕೆ ಮಾಡ್ಕೊಂಡಿರ್ತಾರೆ, ಅದು ಈಡೇರಬೇಕು ಅಂತ ಅಂದರೆ ಬಂದು ಬೀಗ ಹಾಕ್ತೀವಿ ಅಂತ ಅಂದ್ಕೊಂಡಿರ್ತಾರಂತೆ. ಸೊ ಹಾಗಾಗಿ ಬೀಗನ ಇಷ್ಟು ತುಂಬ ಹಾಕಿದ್ದಾರೆ. ಎಷ್ಟು ಹರಕೆ ಮಾಡಿದ್ದಾರೋ ಅಷ್ಟೆಲ್ಲ ಬೀಗಗಳನ್ನ ಹಾಕಿದ್ದಾರೆ. ಇಲ್ಲೂ ಲೇಟ್ ಆಯಿತು, ಇಲ್ಲೂ ಜನ ಇದ್ದರು. ಸೊ ಇಲ್ಲೂ ಸ್ವಲ್ಪ ಲೇಟ್ ಆಯಿತು. ಬಟ್ ನಮ್ಮೂರ ಬಸ್ ನಮಗೆ ಸಿಕ್ಕಿದ್ರೆ ಸಾಕು. ಹಾಗಾಗಿ ಬೇಗ ಪೂಜೆ ಮುಗಿಸ್ಕೊಂಡು ಹೊರಟ್ವಿ. ಮಾಡಿ
ಕೇಳ್ಕೊಂಡು ಹೋಗಿ. ಒಂದು ವಾರ ಆಗಿದೆ ನೋಡಿ, ಮುಂದೆ ಬಂದಿರೋ ದೇವ್ರು ನೋಡಿ, ಕೈ ಮುಕ್ಕೊಳ್ಳಿ, ಬೇಡ್ಕೊಳ್ಳಿ, ಎಲ್ಲ ಒಳ್ಳೇದಾಗಿ ಅಂತ ಬೇಡ್ಕೊಳ್ಳಿ. ಈ ಮಾಡ ವ್ಯಾಪಾರ ಮಕ್ಕಳು ಭಯ ಭೀತಿಗೆ ದೃಷ್ಟಿಗೆ ನೋಡಿ ತಾಯಿ ತಗೊಂಡಿದೆ. ಬರ್ತೀರಾ ಏನು ಕುಡಿಸ್ತೀವಿ ನಡಿ ಹತ್ತು ನಡಿ ಅದೇನು ಇಕ್ಕೇನಲ್ಲ ಇನ್ನು ಥೋ ಬಾ ಬೇಡ 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 ಏನು ಬೇಡ ಸುಮ್ಮ ಏ ಇಸ್ಕ ನಾನೇನು ಕರ್ಕೊಂಡು ಹೋಗಲ್ಲ ಹಾಂ ಖುಷಿ ಹಾಂ ಸರಿ ಕಣ ಬಾಯ್ ಮಾಡಲಿ ಬಾಯ್ ಬಾಯ್ ಮಾಡು ಬಾಯ್ ಹಾಂ ಬಾಯ್ ಏ ಆಗಲ್ಲ ಈ ಕಡೆ ಸುದೀರ ಬಂತು ಕಣೆ ಊರು ಬಿಡಲ್ಲ ಏ ಬಾ ಸುಂದರಿ ಬೇಡ ಐಸ್ ಕ್ರೀಮ್ ತಿಂದಿಲ್ವ ಸಾಕು ಸ್ವೀಟ್ ಆರೂವರೆ 7 ಗಂಟೆ ಇರ್ತವೆ. ಕರೆಕ್ಟಾಗಿ ಬೆಳಗ್ಗೆ ಹೋಗಿದ್ದೆ 8:30 ಬಸ್ಗೆ, ಮತ್ತು 5 ಗಂಟೆ ಬಸ್ಗೆ ಮತ್ತೆ ಕ್ಯಾಚ್ ಮಾಡಿದ್ವಿ. ಸ್ಕೂಲ್ ಬಸ್ ಅಲ್ಲ, ಗೌರ್ಮೆಂಟ್ ಬಸ್ಸೇ, ಬಟ್ ಅದು ಕರೆಕ್ಟಾಗಿ ಸ್ಕೂಲ್ ಟೈಮಿಂಗ್ಸು. ಸೊ ಸ್ಕೂಲ್ ಬಸ್ಸು ಆ ಟೈಮಿಂಗ್ಸ್ನ ಕ್ಯಾಚ್ ಮಾಡಿಕೊಂಡು ನಮ್ಮೂರಿಗೆ ವಾಪಸ್ ಬಂದ್ವಿ. ಆ ಬಸ್ಸಲ್ಲಿ ಬರೋ ಅಷ್ಟು ಕಷ್ಟ ಇನ್ನೆಲ್ಲೂ ಇಲ್ವ ಅನಿಸುತ್ತೆ. ಡೈಲಿ ಸ್ಕೂಲ್ ಹುಡುಗರು ಅದು ಹೆಂಗೆ ಓಡಾಡ್ತಾರೆ ಏನೋ ಗೊತ್ತಿಲ್ಲ, ನಮಗಂತೂ ಒಂದು ದಿನಕ್ಕೆ ಸಾಕಾಗೋಯ್ತು. ಓಕೆ, ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.